ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ರಾಜ್ಯಭಾರಕ್ಕೆ ಇವಾಗ ಕ್ಷಣಗಣನೆ ಆರಂಭವಾಗಿದೆ. ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳೆಲ್ಲ ಕೂಡ ಬಿರುಸಾಗಿದೆ. ಒಂದು ಕಡೆ ದೆಹಲಿ ಯಾತ್ರೆ ಮುಗಿಸಿ ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ರೆ, ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಕರ್ನಾಟಕದಲ್ಲಿ ಡಿಕೆಶಿ ರಾಜ್ಯಭಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸೋಮವಾರ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನಾಳೆ ಸಂಜೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗುವಂಥದ್ದು. ನಾಳೆ ಸಭೆ ಇದೆ. ಹೊಸ ಸಂಪುಟ ರಚನೆಗೆ ಕೈ ಹಾಕಿದೆ ಹೈಕಮಾಂಡ್. ಯಾರನ್ನ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರ. ಹಾಗಾಗಿ ಯಾರಿಗೆ ಲಕ್, ಯಾರಿಗೆ ಬ್ಯಾಡ್ ಲಕ್ ಅಂತಕ್ಕಂಥ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ಕ್ಯಾಬಿನೆಟ್ ಸೂಪರ್ ಎಕ್ಸ್ಕ್ಲೂಸಿವ್. ಯಾರ್ಯಾರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಯಾರಿಗೆ ಮಣೆಯನ್ನು ಹಾಕಬೇಕು, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥವ್ರು ಯಾರು, ಅದನ್ನು ಕೂಡ ಈಗ ಚರ್ಚೆ ಮಾಡಲಾಗ್ತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರನ್ನ ಸಂಪುಟಕ್ಕೆ ತಗೋಬೇಕು ಅನ್ನೋದಕ್ಕೆ ತಮ್ಮದೇ ಆದಂತಹ ಒಂದು ಲಿಸ್ಟನ್ನು ತಗೊಂಡು ಹೋಗಿದ್ದಾರೆ. ಹೊಸ ಸಂಪುಟ ಪಟ್ಟಿಯ ಜೊತೆಗೆ ದೆಹಲಿಗೆ ಹೋಗಿದ್ದಾರೆ. ತಮ್ಮದೇ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಡಿ ಕೆ. ಆದರೆ ಹೈಕಮಾಂಡ್ ತನ್ನದೇ ಒಂದು ಪಟ್ಟಿ ರೆಡಿ ಮಾಡಿಕೊಂಡಿದೆ. ಸಿದ್ದು ಸಂಪುಟದ ಅರ್ಧಕ್ಕರ್ಧ ಸಚಿವರಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. 2028ರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಸಂಪುಟ ರಚನೆಯನ್ನು ಮಾಡಲಾಗ್ತಾ ಇದೆ. ಪ್ರತ್ಯೇಕ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದೆ ಹೈಕಮಾಂಡ್. ಅವ್ರ ಹತ್ರ ಒಂದು, ಇವ್ರ ಹತ್ರ ಒಂದು, ಎಲ್ಲ ಲಿಸ್ಟ್ ಇದೆ. ಯಾರಿಗೆ ಲಕ್, ಯಾರಿಗೆ ಶಾಕ್ ಅಂತಕ್ಕಂಥದ್ದು ಗೊತ್ತಾಗಬೇಕು ಅಷ್ಟೇ. ಬಟ್ ನೋಡೋಣ, ಕಂಪ್ಲೀಟ್ ಲಿಸ್ಟೇ ರೆಡಿ ಆಗಿಬಿಡುತ್ತಾ ಅಥವಾ ಅದಕ್ಕೆ ಸ್ವಲ್ಪ ಟೈಮ್ ತಗೋತಾರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಕಂಪ್ಲೀಟ್ ಲಿಸ್ಟೇ ರೆಡಿ ಆಗಿಬಿಟ್ರೆ ಒಂದೇ ಸರ್ತಿ ಎಲ್ಲರೂ ಪ್ರಮಾಣ ವಚನ ತೊಗೊಂಡ್ಬಿಡ್ಬೋದು. ಆಗಬೇಕಲ್ಲ. ಹೈಕಮಾಂಡ್ ಏನು ನಿರ್ಧಾರಕ್ಕೆ ಬರುತ್ತೋ, ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೋ, ಖರ್ಗೆ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಅಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಕೈಯಲ್ಲಿ ಲಿಸ್ಟನ್ನು ಹಿಡ್ಕೊಂಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ವಿಮಾನದಲ್ಲಿ ಪ್ರಯಾಣ ಬೆಳೆಸಬೇಕಾದ್ರೆ ಕೈಯಲ್ಲಿ ಲಿಸ್ಟ್ ಇದೆ. ಅವರೆಲ್ಲ ಪ್ರಿಪೇರ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾರನ್ನು ತಗೋಬೇಕು, ಯಾರನ್ನು ಬಿಡಬೇಕು ಅಂತೆಲ್ಲ. ಆದರೆ ಹೈಕಮಾಂಡ್ ಅದಕ್ಕೆ ಸೀಲ್ ಹಾಕಬೇಕಲ್ಲ, ಮುದ್ರೆ. ಸೊ ಸಿದ್ದು ಸಂಪುಟದ ಸಚಿವರು ಈಗಿರ್ತಕ್ಕಂಥವ್ರು ಸೇಫಾ ಅಂತ, ಯಾರು ಸೇಫು ಯಾರು ಇಲ್ಲ ಅಂತ ನೋಡಿ. ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ, ವೈದ್ಯಕೀಯ ಶಿಕ್ಷಣ ಸಚಿವರು, ಉಳ್ಕೋತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಪರಮೇಶ್ವರ್ ಅವರಿದ್ದಾರೆ, ಗೃಹ ಸಚಿವರು, ಅವರೇನೋ DCMಗೆ ಟ್ರೈ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ, ಗೊತ್ತಿಲ್ಲ. ಉಳ್ಕೋತಾರಾ, ಏನಾಗುತ್ತೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಇನ್ನು ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, KH ಮುನಿಯಪ್ಪ ಆಹಾರ ಸಚಿವರು, ಉಳ್ಕೋತಾರಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ಮಂಕಾಳು ವೈದ್ಯ ಮೀನುಗಾರಿಕಾ ಸಚಿವರು, ಅವರು ಇರ್ತಾರಾ, ಅವ್ರನ್ನ ತೆಗಿತಾರಾ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು, ಮಹಿಳಾ ಕೋಟದಲ್ಲಿ ಉಳ್ಕೋತಾರಾ ಗೊತ್ತಿಲ್ಲ. KJ ಜಾರ್ಜ್ ಇಂಧನ ಸಚಿವ, ಬಟ್ ಅವ್ರಿಗೇನೋ ರಾಜ್ಯಸಭೆ ಆಫರ್ ಕೊಟ್ಟಿದ್ದಾರೆ ಅಂತ ಇದ್ದಾರೆ, ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಪ್ರಿಯಾಂಕ್ ಖರ್ಗೆ IT-BT ಸಚಿವ, ಅವರು ಬಹುತೇಕ ಉಳ್ಕೊಳ್ಳೋ ಸಾಧ್ಯತೆಯೇ ಇದೆ. MB ಪಾಟೀಲ್ ಕೈಗಾರಿಕಾ ಸಚಿವ, ಲಿಂಗಾಯತ ಕೋಟ ಅಂತ ಬಂದರೆ DCMಗೆ ಟ್ರೈ ಮಾಡೋಣ ಅಂತ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು, ಅವರು ಉಳ್ಕೊಳ್ಳೋಂತಹ ಸಾಧ್ಯತೆ ಬಹುತೇಕ ನೋಡೋಣ. ಇನ್ನು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಬೆಂಗಳೂರಿನ 3 ಸಚಿವರನ್ನು ಕೈ ಬಿಡ್ತಾರೆ ಅಂತ ಮಾಹಿತಿ ಇದೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ, ಬಟ್ ಅವ್ರನ್ನ KPCC ಅಧ್ಯಕ್ಷರನ್ನ ಮಾಡಬೇಕು ಅಂತ ಇದ್ದಾರೆ, ನೋಡೋಣ. ಈಶ್ವರ್ ಖಂಡ್ರೆ ಅರಣ್ಯ ಖಾತೆ ಸಚಿವರು, ಅವರು ಕೂಡ DCM ಹುದ್ದೆಯ ಆಕಾಂಕ್ಷಿ. ಶರಣಪ್ರಕಾಶ್ ಪಾಟೀಲ್, ಇವರೆಲ್ಲರೂ ಕೂಡ ಸೇಫಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇದರ ಜೊತೆಗೆ ಮಹದೇವಪ್ಪನವ್ರನ್ನ ಏನು ಮಾಡ್ತಾರೆ, ವೆಂಕಟೇಶ್ ಅವ್ರನ್ನ ಏನು ಮಾಡ್ತಾರೆ, ಯಾಕೆಂದರೆ ಯಂಗ್ ಟೀಮ್ ಬೇಕು ಅಂತ ಇದ್ದಾರೆ ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಬಹುತೇಕರಿಗೆ ಕೊಟ್ಟು ಉಳಿದವ್ರಿಗೆ ಅವಕಾಶ ಕಲ್ಪಿಸ್ಬೇಕಲ್ಲ. ಈಗ ಹೆಂಗಿದ್ರು 3 ವರ್ಷ ಮುಗಿದೋಗಿದೆ, ಉಳಿದಿರೋದೇ ಇನ್ನು 2 ವರ್ಷ.
ಬೇರೆಯವರು ಇದ್ದಾರಲ್ಲ 3 ಸರ್ತಿ 4 ಸರ್ತಿ ಗೆದ್ದವರೆಲ್ಲ ಅವರು ಕೂಡ ಅವಕಾಶಕ್ಕೆ ಕಾಯ್ತಾ ಇದ್ದಾರಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಈಗ ಸದ್ಯಕ್ಕೆ. ಯಾರಾದರೂ ಉಳ್ಕೋಬೋದು, ಯಾರಿಗೆ ಬೇಕಾದರೂ ಕೊಡ್ಬೋದು. ಸೊ ಹಾಗಾಗಿ ಎಲ್ಲ ಸಾಧ್ಯತೆಗಳು ಇದೆ. ನನ್ನ ಪ್ರಕಾರ ಸಿದ್ದರಾಮಯ್ಯ ಕೋಟ, ಡಿ ಕೆ ಶಿವಕುಮಾರ್ ಕೋಟ, ಹೈಕಮಾಂಡ್ ಕೋಟ ಅಂತ ಇರುತ್ತೆ. ನನ್ನ ಪ್ರಕಾರ ಸಿದ್ದರಾಮಯ್ಯ ಕೋಟಾದಲ್ಲಿ ಯಾರು ಬರ್ಬೋದು, ಆ ಥರ ಇರುತ್ತೆ ಅವೆಲ್ಲ. ಹೊಸ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್. ತಮ್ಮದೇ ಪಟ್ಟಿ ಇಟ್ಕೊಂಡು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸೊ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ, ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಯಾರನ್ನು ಸಂಪುಟಕ್ಕೆ ತಗೋಬೇಕು, ಯಾರನ್ನು ಬಿಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗಿದೆ. ಬಟ್ ಇದು ಸಾಯಂಕಾಲದ ಒಳಗಡೆ ಏನಾದ್ರು ಫೈನಲ್ ಆಗ್ಬೋದು. ಅದನ್ನು ಫೈನಲ್ ಮಾಡಿಕೊಂಡೇ ಅವ್ರು ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಬರ್ತಕ್ಕಂಥದ್ದು. ಅಥವಾ ತುಂಬ ಕನ್ಫ್ಯೂಷನ್ ಆಯಿತು, ಗೊಂದಲಗಳಾಯಿತು ಅಂದರೆ ಒಂದಷ್ಟು ಹೆಸರುಗಳನ್ನ ತೊಗೊಂಡು ಬಂದುಬಿಡ್ತಾರೆ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಹಾಗಾಗಿ ಆವಾಗ ಡಿ ಕೆ ಶಿವಕುಮಾರ್ ಜೊತೆಯಲ್ಲೇ ಕೆಲವರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಯಾಕೆಂದರೆ ಇದು ಸಮುದಾಯವಾರು ಲೆಕ್ಕಾಚಾರ ಹಾಕಬೇಕು, ಪ್ರದೇಶವಾರು ಲೆಕ್ಕಾಚಾರ ಹಾಕಬೇಕು, ಇವೆಲ್ಲವೂ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ದು ಒಂದು ಪಟ್ಟಿ ಇರುತ್ತೆ, ಹೈಕಮಾಂಡ್ ಒಂದು ಪಟ್ಟಿ ಇರುತ್ತೆ, ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಇಟ್ಕೊಂಡಿರ್ತಾರೆ. ಸೊ ಎಲ್ಲವನ್ನ ಮರ್ಜ್ ಮಾಡಿ ಫೈನಲ್ ಲಿಸ್ಟ್ ರೆಡಿ ಆಗಬೇಕು. ಏನು ಪ್ಲ್ಯಾನ್ ಇದೆ? ಕಂಪ್ಲೀಟ್ ಸಂಪುಟವನ್ನು ಎಲ್ಲದಕ್ಕೂ ಭರ್ತಿ ಮಾಡ್ಕೊಂಡು ಬಿಡಬೇಕು ಅಂತನಾ, ಅಥವಾ ಎಷ್ಟಾಗುತ್ತೆ ಅಷ್ಟು ಅಂತನಾ? ಯಾವ ಹಂತದಲ್ಲಿದೆ ಹೊಸ ಸರ್ಕಾರ ರಚನೆ ವಿಚಾರ? ಅರವಿಂದ್, ಮೊದಲನೇದಾಗಿ ಹೊಸ ಸರ್ಕಾರ ರಚನೆಯಲ್ಲಿ ಮೊದಲ ಇದ್ದಂಥ ಅಜೆಂಡಾ ಕೇವಲ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು. ಅದು ನಾಳೆ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ ಬಳಿಕ ಸೋಮವಾರದಂಗೆ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕನ್ನುವಂಥದ್ದು. ಕೆಲವು ಹಿರಿಯ ನಾಯಕರುಗಳು ಒಂದು 7-8 ಜನರನ್ನ ಜೊತೆಗೆ ಸೇರಿಸಿ ಪ್ರಮಾಣ ವಚನ ಸ್ವೀಕರಿಸಲಿ ಅನ್ನುವಂಥ ಒತ್ತಡ ಶುರು ಮಾಡಿದ ನಂತರ ಅದು ಬೇರೆ ಬೇರೆ ರೀತಿಯ ತಿರುವನ್ನು ಪಡಿತಾ ಇದೆ. ಆದರೆ ಸದ್ಯದ ಪರಿಸ್ಥಿತಿ ಅಂದರೆ ಇನ್ನೊಂದು 2 ದಿನದಲ್ಲಿ ಅವೆಲ್ಲವನ್ನು ಸರಿ ಮಾಡಿಸ್ಕೊಳ್ಳೋಷ್ಟು ಸುಲಭ ಅಲ್ಲ. ಬಹುಶಃ ಅದು ಹಿರಿಯ ನಾಯಕರುಗಳ ಒತ್ತಡ ತಂತ್ರವೂ ಇರ್ಬೋದು. ಈ ರೀತಿ ಪ್ರೆಷರ್ ಮಾಡಿದ್ರೆ ಒಂದಷ್ಟು ಹಿರಿಯರನ್ನ ತಗೊಂಡು ಬಿಟ್ಟರೆ ಒಂದ್ಸರಿ ಅರ್ಧ ಸೇಫ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಅವಾಗ ಉಳಿದವರಿಗೆ ಮತ್ತೆ ಅವಕಾಶ ಮಾಡಿಕೊಡ್ಬೋದು. ಸುಮಾರು 25 ಜನರಿಗೆ ಬಾಕಿ ಉಳ್ಕೊಳ್ಳುತ್ತೆ, ಅದನ್ನ ಮತ್ತೆ ನಿಧಾನಕ್ಕೆ ಮಾಡಬಹುದು ಅನ್ನುವಂಥದ್ದು. ಆದರೆ ಒಂದೇ ಸರಿ ಈಗ ಹಿರಿಯರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಕ್ಕೆ ಹೋದ್ರೆ ಜಾತಿವಾರು, ಪ್ರದೇಶವಾರು ಮತ್ತು ಹೊಸ ಮುಖಗಳು ಅಥವಾ 2-3 ಬಾರಿ ಗೆದ್ದಂಥವರು ಹೀಗೆ ಬೇರೆ ಬೇರೆ ಕಾರಣಗಳನ್ನಿಟ್ಟು ಏನು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಲೆಕ್ಕಾಚಾರಗಳಿರ್ತವೋ ಅವೆಲ್ಲವೂ ತಲೆಕೆಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು CM ಬಣ ಅಥವಾ DCM ಬಣ ಅನ್ನುವಂಥ ಲೆಕ್ಕಾಚಾರಕ್ಕಿಂತಲೂ ಸ್ವಲ್ಪ ತಡ ಮಾಡಿದಷ್ಟು ಒಳ್ಳೆಯದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಈ ಒತ್ತಡದ ಮಧ್ಯದಲ್ಲಿ ತರಾತುರಿಯಲ್ಲಿ ಹೈಕಮಾಂಡ್ ಏನೋ ಗ್ರೀನ್ ಸಿಗ್ನಲ್ ಕೊಟ್ಟರೆ, ಹೆಸರುಗಳನ್ನ ಅಂತಿಮ ಮಾಡಿ ಏನಾದ್ರು ಹೆಸರನ್ನ ಕಳಿಸಿಕೊಟ್ರೆ ಸಹಜವಾಗಿ ಅವ್ರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಬೇಕಾಗುತ್ತೆ. ಆದರೆ ಅಷ್ಟು ತರಾತುರಿಯಲ್ಲಿ ಆಗುತ್ತಾ, ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅದೇ ಹೇಳಿದ್ನಲ್ಲ, ಇವೆಲ್ಲ 1-2 ದಿನಕ್ಕೆ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ. ನಾಳೆ ದಿನ ಯಾರೂ ಅಸಮಾಧಾನಗೊಳ್ಳಬಾರ್ದು, ಅದು ಒಂದು ಚಾಲೆಂಜ್ ಇದೆ. ಯಾರಿಗೂ ಬೇಜಾರು ಮಾಡಬಾರ್ದು, ಯಾವ ಸಮುದಾಯಕ್ಕೂ ಬೇಸರವಾಗಬಾರ್ದು. ಒಂದು ಸಮುದಾಯದಿಂದ ಒಬ್ಬರನ್ನ ಕೈ ಬಿಟ್ಟರೆ ಅದೇ ಸಮುದಾಯಕ್ಕೆ ಇನ್ನೊಬ್ರಿಗೆ ಅವಕಾಶ ಕೊಡಬೇಕಾಗತ್ತೆ. ಅವೆಲ್ಲ ಇದೆ ಲೆಕ್ಕಾಚಾರಗಳು.